ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮಖಂಡಿ. ಇವತ್ತಿನ ವ್ಲಾಗ್ ಒಳಗೆ ಏನಪ್ಪ ವಿಶೇಷ ಅಂತಂದ್ರೆ, ಊರಿಂದ ನನ್ನ ಅತ್ತಿ, ನನ್ನ ಮಾವ, ನನ್ನ ಮುದ್ದು ಹಳೆ ಬಂದನ್ರಿ ಮ್ಯಾರೇಜ್ಗೆ, ನಮ್ಮ ಬ್ರದರ್ ಮ್ಯಾರೇಜ್ಗೆ ಅಂತೇಳಿ ನೋಡ್ತಾ ಇರಿ. ಬಾಡಿಗೆ ಕೇಳ, ಬಾಡಿಗೆ ಕೊಡ್ತಾರಂಗೆ ಕೇಳಪ್ಪ ಅವ್ರು ಟ್ರೈನವ್ರು. ನಿಂಗೆ ಟ್ರೈನ್ ಬೇಕನ? ಅಲ್ಲೈತ್ ಮುಂದೆ ಬೇಕು. ಮತ್ತೇನು ಬೇಕು? ಕಾರ್ ಯಾವ ಕಲರ್ ಬೇಕಾ? ಲೆಡ್ ಕಲರ್ ಬೇಕಾ ನಿಂಗೆ? ಮತ್ತ ವೈಟ್ ಕಲರ್ ಕಾರ್ನ್ಯಾಗ ಗುದ್ದಿ ಇಳೀಗ ಏಂತಿ ಬೇಕಾ ನಿಂಗೆ? ಏಂತಿ ಬೇಡ. ಇಲ್ಲಿ ನೋಡಿಲ್ಲ, ಏಂತಿ ಬೇಡ. ನಿನಗೆ ಬೇಕೋ ಬೇಡ? ಅಲ್ಲದಾಳ, ಅಲ್ಲಿ ಮುಂದಾಳ. ಈಗ ನೀ ಎಲ್ಲಿ ಹೊಂಟಿಪ್ಪ? ಆ ಬಸ್ಸು ಈಕೆ ತುಮ್ಮ ಹೇಳ್ದಂತ ಏ ವಿಷಯ ಚೇತುಮಮ್ಮ ಹೇಳ್ದಾನ ಅಲ್ಲೇ ಬರ್ಲಿಗಪ್ಪ ನೀ ಬಶಾನ್ ಮಾಡ್ತಂದ. ನಾವು ಬಶಾ ಒಟ್ಟ ಹೇಳಿದ್ ಕೇಳವಲ್ಲ ಅಂತಂದ್ಯಾ. ನಾನು ಒಂಚೂರು ಏನು ಹೇಳಿದ್ ಮಾತು ಕೇಳವಲ್ರಿ ಅವ, ಬರೀ ಹಠ ಮಾಡತ್ತಾನಂದ್ಯಾ. ಬರ್ಲಿಗಪ್ಪ ನೀ ಆ ಬಶಾನ್ ಮಾಡ್ತನು ಅಂದಾನ. ಹೆಂಗ್ ಮಾಡೋದಿನ್ ಮತ್ತೆ? ಬೀಳಿಗೆ ಕಳಿಸ್ದೆ. ಮತ್ತೆ ಬೀಳಿಗೆ ನಿಮ್ಮ ಹುಡುಗರು ಅದಾರ ಬೆಳಿಗ್ಗೆಗ ಬಡ್ಸವನ. ಮತ್ತೆ ಅಲ್ಲಿ ಹೋಗೋಣ, ಬೆಳಿಗ್ಗೆ ಹೋಗೋಣ. ಮತ್ತೆ ಮಾಮನ ಬೆಳಿಗ್ಗೆ ಕರ್ರಿಸಿ ಏನ್ ಮಾಡಾವದಿ? ಬೀಳಿಗೆ ಯಾರು ನಿಮ್ದ? ಯಾರು ಬೀಳಿಗೆ ಯಾವ ಊರು ಹೇಳ? ನಿಮ್ಮೂರು. ಮತ್ತೆ ನಿಮ್ಮೂರು ಹಿಡ್ಕೊರ ಅವ್ನ ಗಚ್ಚಿ. ಬೀಳಿಗೆ ಮಾಮನ ಕಳಿಸಿ ಏನ್ ಮಾಡ್ತಿ? ಬಡಿತೆ ಗಪ್. ನೀ ಇಲ್ಲಿ ವಿಡಿಯೋ ಮಾಡತ್ನ, ವಿಡಿಯೋ ತೋರಿಸ್ನಾವ್. ನೀ ಬಡಿತಂದ ನಿನ್ನ ಗತಿ ಆತನ ತೋರ್ಸಿದ್ನಂದ್ರ ಐತ್ಲ ನಿನ್ನ ಹಿಂಗೆ ಬಡಿತಾನಲ್ಲ. ಬೀಳಿಗೆ ಬರೋ ಮಟ್ಟ ಬಡಿತಾನ ಅವನೇನು. ಸಾರಿ ಅನ್ನ ಬಡಿತ್ಯಾ ನೋಡು. ಭಾಳ ಆತ ಗಪ್ಪ. ಬೆಂಗಳೂರಿಗೆ ಬಂದಿ ಈಗ ಕಟ್ಟಿ ಬಿಡ್ತಾರ. ಏರಿಯಾ ಅವ್ರದೈತಿ ಈಗ. ಹಲೋ, ಎಲ್ಲರೂ ನೋಡಿದ್ರಿ ಎಲ್ಲೇನ್ರಿ ಇಷ್ಟೊತ್ತು ನನ್ನ ಅಳಿಯ ಮಾತಾಡೋದೆಲ್ಲ? ನನ್ನ ಅಳಿಯ ಎಷ್ಟು ಮಾತಾಡ್ತಾನಂತ ನೋಡಿದ್ರಿ ಎಲ್ಲ ಎಲ್ಲರೂ ನೀವು. ಹಾಗೆ ಸಿಕ್ಕಾಪಟ್ಟೆ ಮಾತಾಡೋದು, ಆಮೇಲೆ ಏನು ಕ್ಯೂಟಾಗಿ ಗಿನಿ ಥರ ಪ್ರಶ್ನೆಗಳನ್ನ ಕೇಳೋದು ಸಖತ್ತಾಗಿತ್ತು. ನಾವು ಕಾರಲ್ಲಂತೂ ಸಖತ್ ತಮಾಷೆ ಮಾಡ್ತಾ ನಮ್ಮ ಡೆಸ್ಟಿನೇಷನ್ ಹೋದ್ವಿ ನೋಡ್ರಿ. ಅಲ್ಲಿ ತುಂಬ ದಿನ ಆದಮೇಲೆ ನನ್ನ ಅಳಿಯ ಬಂದಿದ್ದ. ನನ್ನ ಅಳಿಯ, ನನ್ನ ಅತ್ತೆ, ನನ್ನ ಮಾವ ಏನಕ್ಕೆ ಬಂದರು ಅಂತ ಅಂದರೆ, ಬ್ಯಾಂಗ್ಳೂರಲ್ಲಿ ನಮ್ಮ ಬ್ರದರ್ ಮ್ಯಾರೇಜ್ ಇತ್ತು. ಅದಕ್ಕೆ ನನ್ನ ಅತ್ತಿ, ನನ್ನ ಮಾವ, ನನ್ನ ಅಳಿಯ ಬಂದಿದ್ದ. ಆ್ಯಕ್ಚುಲಿ ನಮ್ಮ ಅತ್ತಿ ನನ್ನ ಅಳಿಯನ ಬಿಟ್ಟು ಬರ್ಬೇಕಂತ ಅಂದ್ಕೊಂಡಿದ್ರಿ. ಸೊ ಆದ್ರೆ ಅವ ಭಾಳ ಹಠ ಮಾಡತ್ತಿದ್ದಂತ್ರಿ. ಹಠ ಮಾಡೋದ್ರಿಂದ ಅವ್ರು ತೊಗೊಂಡು ಬಂದರು. ಬಟ್ ಅವ್ರು ತೊಗೊಂಡು ಬಂದು ಸಿಕ್ಕಾಪಟ್ಟೆ ಒಂದು ಒಳ್ಳೆ ಕೆಲಸ ಮಾಡಿದ್ರಿ. ನನಗಂತೂ ಒಂದೊಳ್ಳೆ ಕ್ವಾಲಿಟಿ ಟೈಮ್ನ ನನ್ನ ಅಳಿಯನ ಜೊತೆ ಕಳೆದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅನಿಸುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟೆ. ಅಂದರೆ ನನ್ನ ಅಳಿಯ ನನಗಷ್ಟು ಖುಷಿ ಕೊಟ್ಟಾರೆ ನಿಜವಾಗ್ಲೂ. ಚಿಕ್ಕ ಮಕ್ಕಳ ಜೊತೆ ಇದ್ದರೆ ನಾವು ಚಿಕ್ಕ ಮಕ್ಕಳಾಗ್ತೀವಿ ಅಂತ ಹೇಳ್ತಾರಲ್ಲ, ಅದು ನಿಜ ನೋಡ್ರಿ. ನನಗಂತೂ ಅದು ಅನುಭವಕ್ಕೆ ಬಂತು. ನಾನು ಇವತ್ತಿಂದ ಅಲ್ಲ, ಮುಂಚೆಯಿಂದನೂ ನಾನು ಎಲ್ಲೇ ಇದ್ರೂ ನಾನು ಊರಿಗೆ ಹೋದೆ ಅಂತಂದ್ರೆ ಅಲ್ಲೆಲ್ಲರೂ ಅಂದರೆ ಮನೆ ಸುತ್ತಮುತ್ತಲ ಇರೋ ಎಲ್ಲ ಚಿಕ್ಕ ಮಕ್ಕಳನ್ನ ಸೇರಿಸ್ಕೊಂಡು ಏನು ಲಗೋರಿ ಆಡಿದೆ, ಅದಾಡಿದೆ, ಇದಾಡಿದೆ ಅನ್ಕೋತಿರ್ತೀನಿ ರೀ ನಾನು. ಆವಾಗೂ ನಮ್ಮ ಮಮ್ಮಿ ನಮ್ಮಪ್ಪ ಬೈತಿದ್ರು. ಸೊ ಇವಾಗ ನನ್ನ ಅಳಿಯ ಅದನ್ರಿ, ನನ್ನ ಅಳಿಯ ಬಂದಿದ್ದಲ್ಲ. ಸೊ ನನ್ನ ಅಳಿಯನ ಜೊತೆ ಸಿಕ್ಕಾಪಟ್ಟೆ ಕ್ವಾಲಿಟಿ ಟೈಮ್ನಾಗ ಕಳೆದನ್ರಿ ನಾನಂತರೂ. ಥ್ಯಾಂಕ್ ಯು ಪೀರಿ, ಥ್ಯಾಂಕ್ ಯು ಸೋ ಮಚ್. ನನಗಂತೂ ಅಂದರೆ ಖುಷಿ ಕೊಟ್ಟ, ಸಂತೋಷ ಕೊಟ್ಟ. ನನಗಂತೂ ಆ ಕ್ಷಣಗಳನ್ನ ಅನುಭವಿಸ್ತಾ ಇರಿ ನಾನು. ಓಕೆ, ಆಮೇಲೆ ಇಲ್ಲಿ ನಾವು ಆ್ಯಕ್ಚುಲಿ ಮದ್ವೆಗೆ ಹೊಂಟೀವ್ರಿ ಕಾರ್ ಗಾಡ್ಯಾಗ. ಸೊ ಹೋಗೋಕ್ಕೂ ಮುಂಚೆ ಕಾರಲ್ಲೇ ಸಖತ್ ಮಾತಾಡ್ತಿದ್ದ. ನಾನು ಯಾಕೆ ಸೌಂಡ್ ಮ್ಯೂಟ್ ಮಾಡೀನಿ ಅಂತ ನೀವು ಕೇಳ್ಬೋದು. ಯಾಕಂತಂದ್ರೆ ಅವನು ಸಖತ್ ಕ್ಯೂಟಾಗಿ ಮಾತಾಡೇನ್ರಿ. ಬಟ್ ನಾನು ಇಲ್ಲಿ ಹಾಕಿದ್ರೆ ಕಾಪಿರೈಟ್ಸ್ ಬರುತ್ತೆ. ಯಾಕಂತಂದ್ರೆ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಅವ್ರು ಕಾರು ಓಡಿಸ್ತಾ ಇದ್ರಲ್ವಾ, ಅವ್ರು ಏನು ಮಾಡಿದ್ದಾರೆ, ರೇಡಿಯೋ ಹಾಕಿದ್ರು ಮತ್ತು ಕೆಲವೊಂದು ಸತಿ ಸಾಂಗ್ಸ್ನ ಪ್ಲೇ ಮಾಡ್ತಾಯಿದ್ರು. ಅದೇನಾಗುತ್ತಂದ್ರೆ ರೀ, ಯೂಟ್ಯೂಬ್ನಾಗ ಹಾಕಿದೆ ಅಂದ್ರೆ ಯೂಟ್ಯೂಬ್ದವ್ರು ಅದನ್ನು ಕಾಪಿರೈಟ್ಸ್ ಅಂತ ಹಾಕಿಬಿಡ್ತಾರೆ ರೀ. ಸೊ ಹಾಗಾಗಿ ಅದು ವಿಡಿಯೋನು ವೇಸ್ಟ್ ಆಗಿಬಿಡುತ್ತೆ.
ಸೊ ಅದಕ್ಕೋಸ್ಕರ ನಾ ಏನು ಮಾಡೀನಿ ರೀ ಅವನದೊಂದು ಸ್ವಲ್ಪ ಜಲಕ್ಕಿರಲಿ ಅಂತ ಸ್ಟಾರ್ಟಿಂಗ್ ಹಾಕೀನಿ ರೀ. ಅದ್ರಾಗೂ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಪ್ಲೇ ಆಗಕತ್ತೈತಿ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ಬಟ್ ನಾನಂತೂ ಹಾಕೀನಿ ರೀ. ಅವ್ನ ಮಾತು ನನಗೆ ನೀವು ಕೇಳಿಸ್ಕೊಳ್ಳಿ ಅನ್ನೋ ಖುಷಿಗೋಸ್ಕರ ಹಾಕೀನಿ ರೀ. ಇಲ್ಲಾಂದ್ರೆ ಅಪ್ಲೋಡ್ ಮಾಡಿ ಮತ್ತೆ ಡಿಲೀಟ್ ಮಾಡಬೇಕಾಗಿದ್ದ ಪರಿಸ್ಥಿತಿ ಬರ್ತದೆ. ಅದಕ್ಕೋಸ್ಕರ ರೀ. ಸೊ ಅದಕ್ಕೆ ನಾನು ಅವ್ನ ಸೌಂಡ್ ಮ್ಯೂಟ್ ಮಾಡೀನಿ. ಅವನು ಈ ಥರ ನನ್ನ ನೋಡಿ ಅವನಿಗೆ ನೋಡ್ರಿ ನಾನು ಫೋನ್ ಹಿಡ್ಕೊಂಡು ಮಾತಾಡತ್ತೀನಿ ಅಂತಂದ್ರೆ ಫೋನ್ ನೋಡ್ಕೊಂಡೇ ಮಾತಾಡತ್ತಾನೆ. ಇಷ್ಟು ವಯಸ್ಸಿಗೆ ಎಷ್ಟು ಚುರುಕು ಅಂದ್ರೆ ಅಷ್ಟು ಚುರುಕು ರೀ ಅವ. ಸಿಕ್ಕಾಪಟ್ಟೆ ಶಾರ್ಪ್ ಬ್ರೈನಿ ಇದಾನೆ ಅವನು ಅಂತೂ. ಆಮೇಲೆ ನನಗಂತೂ ಏನು ಹೇಳಿ, ಆ್ಯಕ್ಚುಲಿ ಅವ ಇವತ್ತು ಹೋದ ರೀ. ಸಿಕ್ಕಾಪಟ್ಟೆ ನೋವಾಯಿತು. ಓ ಮೈ ಗಾಡ್. ಅವನದು ನಂದೇ ರಾಶಿ. ನಾನು ಅವನು ಸೇಮ್ ಟು ಸೇಮ್ ಸ್ವಭಾವ ಗುಣ. ಅವನು ನನಂಗೆ ರೀ ಹಚ್ಕೊಂಬಿಡ್ತಾನೆ. ಯಾರು ಸ್ವಲ್ಪ ಪ್ರೀತಿ ಕೊಟ್ಟರೆ ಸಾಕ್ರಿ ಅವ್ರು ನಮ್ಮವ್ರ ಅಂತ ಅನ್ಕೊಂಬಿಡ್ತಾನೆ. ಆ ಥರ ನನ್ನ ಹಳೆಯನು. ಆ್ಯಕ್ಚುಲಿ ಆ ರಾಶಿಯವರೆಲ್ಲ ಹಾಗೆ ಅನ್ಸುತ್ತೆ ರೀ. ಬಟ್ ಗೊತ್ತಿಲ್ಲ. ಬಟ್ ಅವನಲ್ಲಿ ನಾನು ನೋಡ್ತಿದ್ರೆ ಸೇಮ್ ಹಾಗೆ ಅನ್ನಿಸ್ತಾನೆ ಅವನಂತರೂ ರೀ. ಬಟ್ ಅವ್ನು ಕಳಿಸ್ಕೊಡಕ್ಕೆ ಮನಸ್ಸಿರಲಿಲ್ಲ ನನಗೆ. ಅಯ್ಯಪ್ಪ ದೇವ್ರೇ. ಆದರೂ ಹೋದ. ಮತ್ತು ಬರ್ತಾನೆ ರೀ ಅವ. ಓ ಓಕೆ. ಈ ಥರ ವಾಯ್ಸ್ ಓವರ್ ಕೊಡೋಕ್ಕಂತೂ ಆಗೋದಿಲ್ಲ. ಓಕೆ, ಲಿವ್ ಇಟ್. ನೋಡಿರಿ ಎಷ್ಟು ಅದಾವಂದ್ರೆ ಅವ್ನ ವಿಡಿಯೋಸ್ ಸಿಕ್ಕಾಪಟ್ಟೆ ಮಾತಾಡಿದಾನೆ. ಅಲ್ಲಿ ನಾವು ಡೆಸ್ಟಿನೇಷನ್ ರೀಚ್ ಆಗೋವರೆಗೂ ನಾನ್ ಸ್ಟಾಪಾಗಿ ಮಾತಾಡೇನಿ ರೀ ಅವ. ಅಲ್ಲಿ ಏನಂತಂದ್ರೆ ಇನ್ನೂ ಸ್ವಲ್ಪ ಒಂದು 5-10 ಕಿಲೋಮೀಟ್ರ್ ಇರುವಾಗ ಮಲಗಿಬಿಟ್ರಿ ರೀ ಅಷ್ಟೇ. ಅಲ್ಲಿವರೆಗೂ ಮಾತಾಡೋದು. ಅತ್ತಿ ಅನ್ನೋದು ಮಾತಾಡೋದು ಆ ಥರ. ಆ್ಯಕ್ಚುಲಿ ಅವನು ಹಿಂದಿನ ದಿನವೇ ಊರಿಂದ ಜರ್ನಿ ಮಾಡ್ಕೊಂಬಂದಿದ್ದ ಜಮಖಂಡಿಯಿಂದ ಬೆಂಗಳೂರವರೆಗೂ. ಅಷ್ಟು ಸುಸ್ತಾದರೂ ಅಷ್ಟು ಮಾತಾಡ್ತಾ ಇದ್ದ ನೋಡ್ರಿ. ನನ್ನ ಮುದ್ದು ಬಂಗಾರ ರೀ ಅದು. ನನ್ನ ಗಿನಿರಾಮ ಅದು. ಮುದ್ದು. ಓಕೆ, ಏನು ಹೇಳಿ. ಅವನ ಬಗ್ಗೆ ಎಷ್ಟು ಹೇಳಿದ್ರು ಸಾಲಂಗಿಲ್ಲ ರೀ. ಆ್ಯಕ್ಚುಲಿ ಅವ ಏನು ಬಂದ ತಕ್ಷಣ ಅತ್ತಿ ನನಗೆ JCB, ಅತ್ತಿ ನಂಗೆ ಜೀಪ್, ಅತ್ತಿ ನನಗೆ ಕಾರು ಕೊಡಿಸು ಅನ್ನೋದು. ಆಮೇಲೆ ಪಟ ಅಂತ ಮಾತಾಡೋದು. ಆಮೇಲೆ ನಾನು ಏನಾದರೂ ಮಾಡ್ತಿದ್ರೆ, ಅತ್ತಿ ಬಾ ನನ್ನ ತೊಡೆ ಮೇಲೆ ಮಲಗಿಸ್ ಬಾ, ಅತ್ತಿ ನಾನು ನಿನ್ನ ತೊಡೆ ಮೇಲೆ ಮಲ್ಕೋಬೇಕು ಅತ್ತಿ, ಪ್ಲೀಸ್ ಬಾಲ ಅತ್ತಿ ಅಂತಿದ್ರಿ. ಈ ಥರ ಮಕ್ಳಂದ್ರೆ ಹೆಂಗೆ ಅನ್ಸುತ್ತಿಲ್ಲ ರೀ. ಕರಳು ಚುರುಕದು ಬಿಡುತ್ತಲ್ಲ. ನನಗಂತೂ ಹಂಗೆ ಅನಿಸೋದು. ಅವನು ಇದ್ದಿದ್ದೇ 2 ದಿನ. ಆಮೇಲೆ ಆ ಥರ ನನ್ನಂತೂ ಮೆಲ್ಟ್ ಮಾಡಿಬಿಟ್ಟ. ಅವನ ಪ್ರೀತಿಗೆ ಎಂದ ಕರಗಿಸ್ಬಿಟ್ಟ ರೀ ನನ್ನ. ಆಮೇಲೆ ಅದೆಲ್ಲ ನೆನಪಾಗಿ ಸ್ವಲ್ಪ ಆಗುತ್ತಲ್ಲ. ಅದು ಯಾರನ್ನ ಹಚ್ಕೊಂಡ್ರು ಮರಿಬೋದು, ಅದರ ಮಕ್ಕಳನ್ನ ಹಚ್ಕೊಂಡ್ರು ಮರೆಯೋಕ್ಕೆ ಸತ್ರೂ ಆಗಲ್ಲ ರೀ. ಸಿಕ್ಕಾಪಟ್ಟೆ ತ್ರಾಸಾಗುತ್ತೆ. ನನಗಂತೂ ಆಗುತ್ತೆ. ನಾನಂತೂ ಬೇಸಿಕಲಿ ಎಮೋಷ್ನಲ್ ಪರ್ಸನ್. ಎಮೋಷ್ನಲ್ ಫುಲ್ ಅಂತ ಅನ್ಕೋಬೋದು. ಸಮ್ಟೈಮ್ಸ್ ಅದು ಏನು ಅಡ್ವಾಂಟೇಜ್ ಆಗ್ಬೋದು, ಡಿಸಡ್ವಾಂಟೇಜ್ ಆಗ್ಬೋದು. ಬಟ್ ನಾನಂತೂ ಎಮೋಷ್ನಲ್ ಪರ್ಸನ್. ಸಿಕ್ಕಾಪಟ್ಟೆ ಹಚ್ಕೊಂಡೆ ಅಂದ್ರೆ ಕೆಟ್ಟದಾಗಿ ಹಚ್ಕೊಂಡ್ಬಿಡ್ತೀನಿ. ನೋಡಿರಿ, ನಾ ಫೋನ್ ಹಿಡ್ಕೊಂಡಿಲ್ಲ. ನೋಡಿ ಹೆಂಗೆ ಮಾತಾಡ್ತಾನೆ. ಮತ್ತು ಮುಂದೆ ನೋಡ್ತಾನೆ. ಇದೇ ಥರ ಮಾಡಿದಾನೆ ಅವನು. ಈ ಫುಲ್ ಲಾಗಲ್ಲೆಲ್ಲ ಅದೇ ಥರ ಇರೋದು. ಅವ್ನದು ಎಷ್ಟು ಸ್ವೀಟ್ ಆ್ಯಂಡ್ ಕ್ಯೂಟಾಗೆಲ್ಲ ಮಾತಾಡಿದ್ದಾನೆ. ಬಟ್ ದುರಾದೃಷ್ಟವಶಾತ್ ಅದು ಹಾಕೋಕ್ಕಾಗಲ್ಲ. ಯಾಕಂದ್ರೆ ನಾನು ವಿಡಿಯೋ ಮಾಡುವಾಗ ಅವರು ಸಾಂಗ್ ಪ್ಲೇ ಮಾಡ್ತಿರೋದು ಮತ್ತು ರೇಡಿಯೋ ಹಾಕಿರೋದು ನನಗೆ ಗಮನಕ್ಕೆ ಬಂದಿಲ್ಲ ರೀ. ನಾನು ಇವನ ಗುಂಗಲ್ಲೇ ವಿಡಿಯೋ ಮಾಡಿದ್ದೀನಿ, ಇವನ ಗುಂಗಲ್ಲೇ ಲಾಗ್ ಮಾಡಿದ್ದೀನಿ. ಇವಾಗ ನಾನು ಎಡಿಟಿಂಗ್ ಹೋದಾಗ ಮಾತ್ರ ಗೊತ್ತಾಯಿತು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾಯಿದೆ ಅಂತ. ಸೊ ಏನು ಮಾಡೋದು.
ಬೇಜಾರಾಗ್ತಾಯಿದೆ. ನನಗೆ ಅವ್ನ ಮಾತುಗಳನ್ನ ಹಾಕಬೇಕು ಅಂತ ಸಖತ್ ಆಸೆ ಐತ್ರಿ. ನನಗೆ ಆವಾಗಲೇ ಗಮನಕ್ಕೆ ಬಂದರೆ ನಾನು ಆಫ್ ಮಾಡಿಸ್ತಾ ಇದ್ದೆ, ಬಟ್ ನನಗೆ ಅವಾಗ ಗಮನಕ್ಕೆ ಬಂದಿಲ್ಲ ರೀ ಅದು. ಸೊ ಏನು ಮಾಡೋದು, ನನ್ನ ಮುದ್ದು ಅಳಿಯನ ಕುಚ್ಚೆಷ್ಟೇ ತರಲೆ ತುಂಟಾಟಗಳನ್ನ ವಿಡಿಯೋ ಆದರೂ ನೋಡಿ ಅಂತ ಹಾಕ್ತಿದ್ದೀನಿ. ನನ್ನ ವಾಯ್ಸ್ ಓವರ್ಗಿಂತ ಅವನದು ವಾಯ್ಸ್ ಇತ್ತು ಅಂದರೆ ಸಖತ್ತಾಗಿರ್ತಿತ್ತಲ್ರಿ. ಬಟ್ ಏನು ಮಾಡೋದು, ಅದು ಇನ್ನೂ ನಿಮಗೆ ಮಜಾ ಕೊಡ್ತಿತ್ತು. ಬಟ್ ಏನಂತ ಹೇಳಿ, ನಾನು ಈ ಥರ ಪ್ರಾಬ್ಲಮ್ ಆಗಿರೋದ್ರಿಂದ ನನಗೆ ಹಾಕೋಕ್ಕಾಗಿಲ್ಲ ರೀ. ಸೊ ಸಾರಿ. ನೋಡಿರಿ ಯಾವ ಥರ ಚಪ್ಪಾಳೆ ಹೊಡೆದು ನಗೋದು, ನನ್ನ ನೋಡೋದು, ಆಮೇಲೆ ಫೋನ್ ನೋಡೋದು. ಈ ಏಜ್ಗೆ ಹಿಂಗಿದಾನೆ ರೀ ಅವನು, ಲೆಕ್ಕ ಹಾಕ್ರಿ ನೀವು. ಅವನು ಮುಂದೆ ಹೋಗಿ ದೊಡ್ಡ ಡಾಕ್ಟರ್ ಆಗ್ತಾನಂತ್ರಿ ಹೇಳ್ತಿದ್ದ. ಅವನು ಅಷ್ಟೇ ಕಣ್ರಿ, ಸಿಕ್ಕಾಪಟ್ಟೆ ಹಚ್ಕೋತಾನ ನಾಳೆ. ಇಲ್ಲಿ ನೋಡ್ರಿ, ಫೈನಲಿ ನನ್ನ ಹಳೆಯನ ಜೊತೆ ಹರಟೆ ಹೊಡಿತಾ ಡೆಸ್ಟಿನೇಷನ್ ರೀಚ್ ಆಗಿದ್ದೇ ಗೊತ್ತಾಗಲಿಲ್ಲ. ಸೊ ನಾವು ಮ್ಯಾರೇಜ್ ಡೆಸ್ಟಿನೇಷನ್ ರೀಚ್ ಆದ್ವಿ. ಅಲ್ಲಿ ಹೋದ ತಕ್ಷಣ ಈ ಥರ ವಧುವರರದು ಏನು ಶಾಸ್ತ್ರಗಳಿರುತ್ತಲ್ಲ ಅದರದ್ದೆಲ್ಲನೂ ಹಾಕಿದ್ರು ನೋಡ್ರಿ. ಅಂದ್ರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳಿದ್ರು, ಅರಿಶಿನ ಶಾಸ್ತ್ರ, ಆಮೇಲೆ ಸಪ್ತಪದಿ, ಆಮೇಲೆ ಹಂಗೆ ಅದ್ರದ್ದು ರಿಚುವಲ್ಸ್ ಏನೇನು ಇರ್ತಾವಲ್ಲ ರೀ ಅವೆಲ್ಲ ಹಾಕಿದ್ರು ನೋಡ್ರಿ. ಅದು ಡಾಲ್ಸ್ ಮಿನಿಯೇಚರ್ಸ್ ಥರ ಮಾಡ್ಕೊಂಡು ಅದು ಹಾಕಿದ್ರಿ, ಸಖತ್ತಾಗಿತ್ತು ರೀ. ಅದಕ್ಕೋಸ್ಕರ ನಿಮಗೋಸ್ಕರ ನಾ ಕ್ಯಾಪ್ಚರ್ ಮಾಡಿದ್ದೀನಿ ರೀ. ಆಮೇಲೆ ಇಲ್ಲಿ ನನ್ನ ಹಳೆಯ ಮತ್ತು ನನ್ನ ಜೊತೆ ಹರಟೆ ಹೊಡ್ಯಾತಿದ್ರಿ, ಅದೊಂದು ಸ್ಮಾಲ್ ಕ್ಲಿಪ್ ಆ್ಯಡ್ ಆನ್ ಮಾಡಿದ್ದೀನಿ. ಆಮೇಲೆ ಅಲ್ಲೇನಾಯ್ತಂದ್ರೆ, ಇಲ್ಲಿ ನೋಡ್ರಿ, ಅಲ್ಲಿ ಹಾಕಿರೋ ಇದ್ರ ಮೇಲೆ ಅವ್ನ ಡ್ರೆಸ್ಸು ಅವನು ಈ ಥರ ಹೊರಳೋದು. ನನ್ನ ಅತ್ತಿಗಂತೂ ಎಬ್ಸಿ ಕುಡಿಸಿ ಸಾಕಾಯ್ತು ಅವನಿಗೆ. ಆ ಥರ ಮಾಡ್ತಿದ್ದು ನೋಡ್ರಿ. ಹಂಗಂತೇಳಿ ಅವ್ನು ಏನು ನಮಗೆ ಕಾಡಿಲ್ಲ ರೀ. ಸಖತ್ ಅಂದ್ರೆ ಸಖತ್ ಅವನು ಎಂಜಾಯ್ ಮಾಡ್ದ, ನಮಗೂ ಖುಷಿ ಕೊಟ್ಟ. ಅದು ಇನ್ನೂ ಖುಷಿ ಆಯ್ತು ರೀ. ಇಲ್ಲಿ ನಾನು ವಿಡಿಯೋ ಮಾಡ್ತೀನಿ ನಿಂತ್ಕೋರೋ ಮಾರಾಯ ಅಂತ ಹೇಳಿದ್ರೆ ನಾನೊಂಥರ ಸ್ಟೈಲ್ ಹೇಳಿದ್ರೆ ಅವ್ನು ಇನ್ನೊಂಥರ ಸ್ಟೈಲ್ ಮಾಡ್ತಿದ್ರಿ ನೋಡ್ರಿ. ಅವ್ನಿಗೆ ಏನು ಇಲ್ಲ, ನನ್ನ ತಮ್ಮ ಫೋನಲ್ಲಿ ಮಾತಾಡ್ತಿದ್ದಾನೆ. ಆಮೇಲೆ ಇಲ್ಲಿ ಲಕ್ಷ್ಮೀ ಪೂಜೆ ಮಾಡ್ಯಾರಿ. ಲಕ್ಷ್ಮೀ ಪೂಜೆ ಅಂದ್ರೆ ಚೆನ್ನಾಗಿ ಮಾಡಿದರು. ಹಾಗಾಗಿ ನಾನು ಅದ್ರದ್ದೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ನಿಮಗೆ ತೋರಿಸ್ಬೇಕು ಅಂಥೇಳಿ ಕ್ಲಿಪ್ಸ್ ಹಾಕಿದ್ದೀನಿ ನೋಡ್ರಿ. ಚಂದ ಅಂದ್ರೆ ಚೆಂದಾಗಿತ್ತು ಇದು ಲಕ್ಷ್ಮೀ ಪೂಜೆ, ಭಾಳ ಇಷ್ಟ ಆಯ್ತು. ಅದಕ್ಕೋಸ್ಕರ ವ್ಲಾಗ್ ಮಾಡೀನಿ ರೀ. ಆಮೇಲೆ ಇಲ್ಲಿನೂ ಕುಂಡಿಸ್ಬಿಟ್ಟು ಅವ್ನಿಗೆ ನಾನು ಮಾಡ್ತೀನಿ, ನೀನು ಫೋಟೋ ತೆಗಿತೀನಿ ಅಂದ್ರೆ ಓಕೆ ಅಂತಿರಲಿಲ್ಲ. ಆಮೇಲೆ ರೀ ನಾನು ನಮ್ಮ ಅತ್ತಿಗೆ ನಮ್ಮ ಮಾವಗದು ಅಲ್ಲಿ ಕೂತ್ಕೋರಿ ಫೋಟೋ ತೆಗಿತೀನಿ ನಿಮ್ದು ಅಂತ ಹೇಳೀನಿ ರೀ ನಾನು. ಇವನೇನು ಮಾಡ್ಯಾನ ನೋಡ್ರಿ, ಅಲ್ಲಿ ಬಸವಣ್ಣ ಅದ್ರಿ, ಸಣ್ಣದು ಬಸವಣ್ಣ, ಆ ಬಸವಣ್ಣ ಮೇಲೆ ಕುತ್ಕೊಂಡು ಪೋಸ್ ಕೊಡಾಕತ್ತಾನ. ಆಮೇಲೆ ಇಲ್ಲಿ ನೋಡ್ರತ್ತೀರಿ, ಇದು ಗಾಡಿ ಐತಲ್ರಿ ಒಂಥರ ಡಿಫ್ರೆಂಟ್ ಆಗಿತ್ತು, ಇದು ಸಖತ್ತಾಗಿತ್ತು. ನಾನೇನಂದೆ, ಮಾಮ ಅವನಿಗೆ ಅಲ್ಲಿ ಹತ್ತಿಸ ಫೋಟೋ ತೆಗಿತೀನಿ ಅಂತ ಅಂದೆ ರೀ ನಾನು. ಆಮೇಲೆ ನಮ್ಮ ಅತ್ತಿನೂ ಆಯ್ತು ಹಚ್ಚುನು ಗಪ್ಪ ಅಂತಂದು ಅವರು ಅಲ್ಲಿ ಹಚ್ಚಾತಿದ್ರು, ಆದ್ರೆ ಹತ್ತಕ್ಕೆ ಹೆದರಾಕತ್ತಾನ ರೀ ಅವ. ಆಮೇಲೆ ನಮ್ಮ ಮಾಮ ಬಂದು ಕುಂಡ್ರಲಿ ಅಂತ ಕೇಳಾತನ. ಅದಾದ್ಮೇಲೆ ನಮ್ಮ ಮಾಮ ಬಂದು ಕುಂತ. ಆಮೇಲೆ ನಮ್ಮ ಅತ್ತಿನಿಗೂ ಕೂಡ ಅಂತಂದೆ ಫೋಟೋ ತೆಗಿತೀನಿ ಅಂಥೇಳಿ. ಅವರು ಕೂತ್ಕೊಂಡ್ರು. ಚಿಕ್ಕ ಮಗು ಜೊತೆ ಸೇಲ್ರಿ ಎಲ್ಲರೂ ಚಿಕ್ಕ ಮಕ್ಕಳಾಗಬೇಕಲ್ವ, ಹಂಗಾಯ್ತು ರೀ ನಮ್ದು. ಬಟ್ ಸಖತ್ ಎಂಜಾಯ್ ಮಾಡಿರಿ. ಇಲ್ಲಿ ನಮ್ಮ ಅತ್ತಿಗೆ ನಮ್ಮ ಅಮ್ಮಗೆ ಗ್ರೀನರಿ ಒಳಗೆ ಕೂತ್ಕೊಳ್ರಿ ಫೋಟೋ ತೆಗಿತೀನಿ ಅಂತಂದೆ. ಅವರಿಬ್ರು ಅಲ್ಲಿ ಕೂತ್ಕೊಂಡಿದ್ರು. ಅದರದ್ದು ಒಂದು ಸ್ಮಾಲ್ ಬೈಟ್ ಆ್ಯಡ್ ಮಾಡೀನಿ ರೀ ನಾನು. ಇಲ್ಲಿ ನೋಡಿರಿ ಎಷ್ಟು ಕಿತಾಪತಿ ಮಾಡ್ತಾನೆ ನೋಡಿರಿ. ಇಲ್ಲಿ ಫೋಟೋ ತೆಗಿತೀನಿ ಪೋಸ್ ಕೊಡಂದ್ರೆ ಕೊಡಕ್ಕೆ ರೆಡಿ ಇಲ್ಲ. ಇದನ್ನೆಲ್ಲ ಹತ್ತಿ ಅಲ್ಲಿ ಮ್ಯಾಲೆ ಹೋಗಿ ಏನೇನೋ ಇಲ್ದಿರೋದು ನೋಡಿರಿ ಎಲ್ಲಿ ಹೋಗ್ತಾನೆ ನೋಡಿರಿ, ಅಲ್ಲಿ ಫುಲ್ ಮ್ಯಾಲೆ ಹೋಗ್ತಾನೆ. ಮತ್ತು ಸಡನ್ನಾಗಿ ಹುಡ್ಕೋದು ನೋಡಿರಿ ಹೆಂಗೆ ಕೆಳಗೆ ಬರ್ತಾನೆ. ಅವ್ನು ಎಲ್ಲರ ಬೀಳ್ತಾನಂತ ನಮಗೆ ಟೆನ್ಷನ, ಅವನಂತೂ ಪಾದರಸ ಥರ ಓಡಾಡೋದು. ಆಮೇಲೆ ಗಿನಿ ಮರಿ ಥರ ಪಟ ಮಾತಾಡೋದು. ಇದೊಂದೇ ಅವನು ಹೆಂಗಂದ್ರೆ ಒಂಥರ ಪಾದರಸ ಇದ್ದಂಗೆ ನೋಡ್ರಿ. ಅವ ಒಟ್ಟು ನಿಂತ ಜಾಗದಾಗ ನಿಲ್ಲಂಗಿಲ್ಲ, ಕುಂತ ಜಾಗದಾಗ ಕುಂಡ್ರಂಗಿಲ್ಲ. ಇವನೊಬ್ಬನ ಎಲ್ಲ ಮಕ್ಕಳು ಹಿಂಗೆ ಅಂತ ನೀವು ಅನ್ಬೋದು. ಬಟ್ ಇವನ ಅಂದ್ರೆ ಅತಿ ಏನು ಇದನ್ನಿಲ್ರಿ. ಅವ ಸ್ವಲ್ಪ ಹೆದರ್ಸಿದ್ರೆ ಆಮೇಲೆ ಅಜ್ಜ ಬೈತಾರೆ ಅಂತಂದ್ರೆ ಸುಮ್ಮನೆ ಕೂತ್ಕೋತಾನೆ. ಅಷ್ಟೊಂದೇನು ಹಠ ಮಾಡಂಗಿಲ್ಲ ರೀ ಅವ, ಭಾಳ ಸಾಫ್ಟ್ ನೇಚರ. ಇಲ್ಲಿ ನೋಡ್ರಿ ಒಯ್ದು ಹೋಗಿಯಲ್ಲ, ಇದು ಹರಿವ್ಯಾಗ ದೊಡ್ಡ ಹರಿವೆದಲ್ಲ, ಹರಿವ್ಯಾಗ ಹೋಗಿ ಅವನು ಕತ್ತಿ ಮರಿ ಯಾರಿಗೆ ಬೇಕು ಕೇಳೋದು, ಎಷ್ಟು ರೂಪಾಯಿಗೆ ಬೇಕ್ರಿ ಅನ್ನಿ. ಹೋಗಿ ದಪ್ಪ ತುಗಿ, ಡಬಲ್ಲ ತುಗಿ ಹೋಗಿ ನೀ
ಯಾರಿಗೆ ಬೇಕ್ರಿ ಎಲ್ಲಿ ಹೋಗ್ಬೇಡ ಬಾ ಮಂದಿ ಒಯ್ತಾರ ಯಾರು ಇಲ್ಲಿ ನಾಲ್ಕೇ ಮಂದಿ ಸಿದ್ದೋನೆ ಇದಾರೆ ನನ್ನ. ಅಲ್ಲಿ ಯಾರು ಇಲ್ಲಪ್ಪ ಯಾರು ಇಲ್ಲ. ಇಲ್ಲಿ ಆಡ್ಬಾ ಇಲ್ಲಿ ಆಡ್ಬಾ ಇಲ್ಲಿ ತಂಪೈತಿ. ಮತ್ತು ಅವ್ರು ಏನು ಮಾಡಿದ್ರಿ ಅವ್ರ ಗಾಡಿಯವರು ಆಯ್ತು ಒಂದು ರೌಂಡ್ ಹೋಗಿ ಬರ್ತೀನಿ ಅಂತೇಳಿ ಇವ್ನಿಗೋಸ್ಕರ ಏನು ಮಾಡಿದ್ರಿ ಮತ್ತು ಕೂಡ್ರಿಸ್ಕೊಂಡ ಅವರು ಸ್ವಲ್ಪ ಅಲ್ಲಿಂದ ಇಲ್ಲೇ ಇಲ್ಲಿಂದ ಅಲ್ಲಿಗೆ ಮಾಡಿದಾರೆ ರೀ. ಮಾಡಿ ಫುಲ್ ಖುಷಿ ಆಯಿತು. ವಾಪಸ್ ನಮ್ಮ ಹತ್ರ ಬಂದ್ರಿ. ಥ್ಯಾಂಕ್ಸ್ ಹೇಳು ಅಂತ ನಾವು ಅನ್ನತ್ತೀವಿ ಹೇಳತ್ತಿದ್ದ. ಇದು ಸಖತ್ತಾಗಿತ್ತಲ್ರಿ ವಿವ, ಅದಕ್ಕೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ರೀ. ನನ್ನ ಕ್ಯಾಮ್ರಾ ಎಷ್ಟು ಜಸ್ಟಿಸ್ ಮಾಡತ್ತೈತೆ ಗೊತ್ತಿಲ್ಲ ರೀ, ಬಟ್ ನಂದು ಒಡೆದೋಗಿ ಸ್ವಲ್ಪ ಹಾಳಾಗಿರೋ ಫೋನು, ಬಟ್ ಸಖತ್ತಾಗಿತ್ತು ರೀ. ಥ್ಯಾಂಕ್ ಯು ಸೋ ಮಚ್.